ಪೋಸ್ಟ್ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ನ ಅತಿಥಿ ಡಾಕ್ಟರ್ ಎಚ್ ಎನ್ ಚಂದ್ರಶೇಖರ್. ಇವರು ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆ ಮತ್ತು PU ಕಾಲೇಜಿನ ಆಡಳಿತಾಧಿಕಾರಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರೊಬ್ಬರು ಶಿಕ್ಷಣ ತಜ್ಞ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೊಸದು ಎಲ್ಲೇ ಇದ್ದರೂ ಅದನ್ನು ಹುಡುಕೊಂಡೋಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅದನ್ನು ತಂದು ತಮ್ಮ ಶಾಲೆಯ ಮಕ್ಕಳಿಗೆ ಕಲಿಸೋದು ಮತ್ತು ಶಿಕ್ಷಕರನ್ನು ಆ ಪದ್ಧತಿಗೆ ಒಳಪಡಿಸೋದು ಇವರ ಅಭ್ಯಾಸ ಮತ್ತು ಹವ್ಯಾಸ. ಈ ಕಾರಣದಿಂದನೇ ಇವರು ಸ್ಕಾಲರ್ಸ್ ಚಂದ್ರು ಅಂತಲೇ ಹಾಸನಲ್ಲಿ ತುಂಬ ಫೇಮಸ್ ಗೆಳೆಯರ ವಲಯದಲ್ಲಿ. ಇದಲ್ಲದೆ ಇವರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿಯೂ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಲ್ಲದೆ ಇವರು ಬರ್ಡ್ ವಾಚರ್. ಹೇಳ್ತಾ ಹೋದರೆ ಇವ್ರದ್ದು ಪ್ರತಿಭೆ ಸಾಕಷ್ಟಿದೆ. ಆದರೆ ಇವತ್ತು ಇವರನ್ನ ಇಲ್ಲಿ ನಮ್ಮ ಪಾಡ್ಕಾಸ್ಟ್ ಅತಿಥಿಯಾಗಿ ನೀವು ನೋಡೋದಕ್ಕೆ ಕಾರಣ ಆಗ್ತಿರೋದು, ಇವರು ಇತ್ತೀಚೆಗೆ ಫಿನ್ಲ್ಯಾಂಡ್ ಪ್ರವಾಸ ಹೋಗಿದ್ದರು. ಅದು ಫಿನ್ಲ್ಯಾಂಡ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಲ್ಲಿನ ಜನರ ಸಂತುಷ್ಟಿಯ ಸೂಚ್ಯಂಕ ಆಗ್ಬೋದು ಅಥವಾ ಅಲ್ಲಿನ ಶೈಕ್ಷಣಿಕ ವ್ಯವಸ್ಥೆಗಳ ಬಗ್ಗೆ ಆಗಲಿ ನೀವೆಲ್ಲ ಭಾಳಷ್ಟು ಕೇಳಿರ್ತೀರ. ಇವತ್ತು ಆ ವಿಷಯದ ಬಗ್ಗೆನೇ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಚಂದ್ರಶೇಖರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಹಾಗೆ ಫಿನ್ಲ್ಯಾಂಡ್ ಅಂದರೆ ಏನು ಸರ್? ಫಿನ್ಲ್ಯಾಂಡು 3 ವಿಚಾರವಾಗಿ ಭಾಳ ಫೇಮಸ್ ಆಗಿತ್ತು. ಒಂದು, ಹ್ಯಾಪಿ ಇಂಡೆಕ್ಸಲ್ಲಿ ಟಾಪ್ 5 ಕಂಟ್ರೀಸ್ ಒಳಗಡೆ ಬರುತ್ತೆ ಫಿನ್ಲ್ಯಾಂಡ್. ಎರಡನೇದು, ನೋಕಿಯಾ ಮೊಬೈಲ್ ಕಮ್ಯುನಿಕೇಷನ್ಗೆ ಒಂದಿತ್ತು. ಅದು ಬಿಟ್ಟರೆ ಎಜುಕೇಷನ್ ಫೀಲ್ಡಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿದ್ದು ಮತ್ತು ಕ್ಯೂರಿಯಾಸಿಟಿ ಹುಟ್ಟಿಸಿದ್ದು ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮ್ಮು. ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮ್ಮು ಈ ಇಂಟರ್ನ್ಯಾಷನಲ್ ಸ್ಕೂಲಿಂಗಲ್ಲಿ ಪಿಸಾ ಅಂತ ಒಂದು ರ್ಯಾಂಕಿಂಗ್ ಕೊಡ್ತಾರೆ. ಪಿಸಾ ಅಂದರೆ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ ಅಂತ. ಆ ಪಿಸಾ ರ್ಯಾಂಕಿಂಗು ನಮ್ಮ ದೇಶ ಪ್ರೈಮರಿ ಎಜುಕೇಷನಲ್ಲಿ ತುಂಬ ಹಿಂದೆ ಇದೆ. ಟಾಪ್ 10 ಕಂಟ್ರೀಸಲ್ಲಿ ಫಿನ್ಲ್ಯಾಂಡ್ ಎವ್ರಿ ಇಯರ್ ಟಾಪ್ 10 ಒಳಗಡೆ ಬರುತ್ತೆ. ನೋ ಡೌಟ್ ಟಾಪ್ 5 ಒಳಗಡೆ ಬರುತ್ತೆ. ಏಷ್ಯನ್ ಕಂಟ್ರೀಸಲ್ಲಿ ಸಿಂಗಾಪುರ್ ಒಂದು ಆ ಥರ ಇದೆ. ಅದು ಬಿಟ್ಟರೆ ಜಪಾನ್ ಇದೆ. ಇಂಡಿಯಾ 180, 190, 190 ಪ್ಲಸ್ಗೆ ಹೋಗುತ್ತೆ. ಫಿನ್ಲ್ಯಾಂಡಲ್ಲಿ ಏನಕ್ಕೆ ಪಿಸಾ ರ್ಯಾಂಕಿಂಗು ಟಾಪ್ 5 ಒಳಗೆ ಬರುತ್ತೆ, ಫಿನ್ಲ್ಯಾಂಡ್ ಜೊತೆ ಬೇರೆ ಯುರೋಪಿಯನ್ ಕಂಟ್ರೀಸ್ಗಳು ಯಾಕೆ ಬರೋದಿಲ್ಲ ಅಂತ ಹೋದಾಗ, ಈವನ್ US ಪಿಸಾ ರ್ಯಾಂಕಿಂಗಲ್ಲಿ ಬರೋಲ್ಲ. UK ಬರುತ್ತೆ. ಇನ್ನು ಏಷ್ಯನ್ ಕಂಟ್ರೀಸಲ್ಲಿ ನಮ್ಮ ಸಿಂಗಾಪುರ್ ಬರುತ್ತೆ, ಮಲೇಷಿಯಾ ಇರುತ್ತೆ, ಜಪಾನ್ ಇದೆ. ಅದು ಬಿಟ್ಟರೆ ಜರ್ಮನಿ, UK ಸ್ಕೂಲ್ಸ್ಗಳು ಬರುತ್ತೆ. ಅದನ್ನು ಬೆನ್ನಟ್ಟು ಹೋದಾಗ ಫಿನ್ಲ್ಯಾಂಡಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಹೋದಾಗ ಫಿನ್ಲ್ಯಾಂಡಲ್ಲಿ ಎಕೋಸಿಸ್ಟಮ್ಮೇ ಎಜುಕೇಷನ್ನಿಗೆ ಭಾಳ ಪೂರಕವಾಗಿದೆ. ಒಂದು, ಸರ್ಕಾರದಲ್ಲಿ ನ್ಯಾಷನಲ್ ಪಾಲಿಸೀಸ್ಗಳು ಮಾಡಬೇಕಾದ್ರೆ ಸ್ಕೂಲ್ಗೆ ಎಜುಕೇಷನ್ಗೆ ಅಂತಲೇ ಒಂದು ನ್ಯಾಷನಲ್ ಪಾಲಿಸೀಸ್ ಇರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಪಾಲಿಸಿ ಇರುತ್ತೆ. ಆಮೇಲೆ ಸ್ಕೂಲ್ಸ್ ಹ್ಯಾವ್ ದೇರ್ ಓನ್ ಡಿಸ್ಕ್ರೀಟ್ ಪವರ್ಸ್. ಅವ್ರದ್ದೇ ಆದ ಒಂದು ಪಾಲಿಸೀಸ್ ಮಾಡ್ಕೋಬೋದು, ವಿಚ್ ಶುಡ್ ನಾಟ್ ವೈಲೇಟ್ ದ ನ್ಯಾಷನಲ್ ಪಾಲಿಸಿ ಆರ್ ಸ್ಟೇಟ್ ಪಾಲಿಸೀಸ್. ಅದು ಆ ಡಿಸ್ಟಿಕ್ಕಿಗೆ ಎಜುಕೇಷನ್ ಅಂದರೆ ಸಾಮಾನ್ಯವಾಗಿ ನೇಟಿವಿಟಿಗೆ ತಕ್ಕಂತೆ ಆ ಜಿಲ್ಲೆಯಲ್ಲಿ ಆ ರಾಜ್ಯದಲ್ಲಿ ಮಾಡ್ಕೊಂಡಿರ್ತಾರೆ. ನಾನು ಫಿನ್ಲ್ಯಾಂಡ್ ಹೆಲ್ಸಿಂಕಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಒಂದು ಟಾಪ್ 4-5 ಸ್ಕೂಲ್ಸ್ಗಳು ವಿಸಿಟ್ ಮಾಡಿದ್ವಿ. ನಾನು ಒಬ್ಬನೇ ಅಲ್ಲ, ನಮ್ಮ ಜೊತೆ ಕರ್ನಾಟಕದಿಂದ ಸುಮಾರು ಜನ ಬಂದಿದ್ದರು. ನಾನು ಫಿನ್ಲ್ಯಾಂಡಿಗೆ ಬೆನ್ನತ್ತು ಹೋಗಿದ್ದು ಅಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತ ಹೋಗಿದ್ದು. ಫಿನ್ಲ್ಯಾಂಡಲ್ಲಿ ಪೂರಾ ಒಂದು ಎಕೋಸಿಸ್ಟಮ್ಮೇ ಎಜುಕೇಷನ್ಗೋಸ್ಕರ ಪೂರಕವಾಗಿ ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಪ್ಲಸ್ ಜನ, ಸ್ಟೂಡೆಂಟ್ಸು, ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಸ್ಕೂಲ್ಸ್. ದೇ ಆರ್ ವೆರಿ ಪಾಸಿಟಿವ್ ಟುವರ್ಡ್ಸ್ ದ ಎಜುಕೇಷನ್. ಪಾಸಿಟಿವ್ ಅಂದ ತಕ್ಷಣ ಫಸ್ಟ್ ಪಾಯಿಂಟ್ ಬರೋದು ಸರ್ಕಾರಗಳು ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ ಅಂತ. Schools, they have national policies, state policies, and schools, they have their own school policies. ಆ ಪ್ರಿನ್ಸಿಪಲ್ಸಿಗೆ ಆ ಡಿಸ್ಕ್ರೀಟ್ ಪವರ್ಸ್ ಇರುತ್ತೆ. ನ್ಯಾಷನಲ್ ಪಾಲಿಸೀಸ್ನ ವೈಲೇಟ್ ಮಾಡಿದ ಹಾಗೆ ಅವ್ರ ಶಾಲೆಗೆ ಹೇಗೆ ಬೇಕು ಹಾಗೆ ಪಾಲಿಸೀಸ್ಗಳನ್ನ ಮಾರ್ಪಾಟ್ ಮಾಡ್ಕೊಂಡು ಸಂಸ್ಥೆಗಳು ನಡೆಸೋಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ. ಅವರು ಅದೇ ಥರ ಟೆಕ್ಸ್ಟ್ ಬುಕ್ಸ್ ಬೇಕಾದ ಥರ ಮಾಡ್ಕೋಬೋದು. ಅದೊಂದು ಫ್ರೇಮ್ ಲೈನ್ ಇದೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ಸ್. ಇಲ್ಲಿ ನಮ್ಮಲ್ಲಿ ಹೇಗಿದೆ ಆ ಥರನೂ ಅಲ್ಲಿದೆ. ಬಟ್ ಅಲ್ಲಿ ಯಾವ ಥರ ಅಂದರೆ ಸ್ಕೂಲ್ಸಿಗೆ ಒಂದು ನೇಟಿವಿಟಿಗೆ ತಕ್ಕಂಗೆ ಅವರು ಮಾಡ್ಕೋಬೋದು. ಅದು ಒಂದು ಪ್ಲಸ್ ಪಾಯಿಂಟು. ಸ್ಕೂಲ್ಸ್ಗಳು ಅವಾಗ ಈಗ ಹಾಸನ ಸ್ಕೂಲ್ಸ್ಗಳಿಗೆ ಬೇಕಾಗಿರೋದು ಬೆಂಗಳೂರು ಸ್ಕೂಲ್ಸಿಗೆ ಬೇಕಾಗಿರಲ್ಲ, ಬೆಂಗಳೂರು ಸ್ಕೂಲ್ಸಿಗೆ ಬೇಕಾಗಿರೋದು ಡೆಲ್ಲಿ ಸ್ಕೂಲ್ಸಿಗೆ ಬೇಕಾಗಿರಲ್ಲ. ಒಂದು ಕಾಮನ್ನಾಗಿ ಒಂದಷ್ಟು ಸಬ್ಜೆಕ್ಟ್ಸ್ಗಳು ಬಿಟ್ಟರೆ ಈ ನೇಟಿವಿಟಿಗೆ ತಕ್ಕಂಗೆ ಕೆಲವೊಂದು ಮಾಡಬೇಕಾಗುತ್ತೆ. ಯಾಕೆಂದರೆ ಬೆಂಗಳೂರಲ್ಲಿ ಓದೋಂಥ ಹುಡುಗಂಗೂ ಹಾಸನಲ್ಲಿ ಓದೋಂಥ ಹುಡುಗಂಗೂ ವ್ಯತ್ಯಾಸಗಳಿರುತ್ತೆ. ಬೆಂಗಳೂರಲ್ಲೆಲ್ಲ ಫಸ್ಟ್ ಜನ್ರೇಷನ್ ಮಕ್ಕಳು ಇರೋದೇ ಇಲ್ಲ. ಈಗ ಹಾಸನಲ್ಲಿ ಫಸ್ಟ್ ಜನ್ರೇಷನ್ ಮಕ್ಕಳು ಸಿಗ್ತಾರೆ. ಫಸ್ಟ್ ಜನ್ರೇಷನ್ ಅಂದರೆ ಅಪ್ಪ ಅಮ್ಮ ಓದಿರಲ್ಲ, ಮಕ್ಕಳನ್ನ ಮಾತ್ರ ಓದಕ್ಕೆ ಕಳಿಸ್ತಾರೆ. ಬಟ್ ಫಿನ್ಲ್ಯಾಂಡಲ್ಲಿ ಆ ಥರ ಇಲ್ಲ. ಆಲ್ಮೋಸ್ಟ್ ಎಲ್ಲ ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್ ಮಕ್ಕಳುಗಳೇ ಇರೋದು.
ಫಿನ್ಲ್ಯಾಂಡಲ್ಲಿ ಎಜುಕೇಷನ್ ಸಿಸ್ಟಮ್ಮು ವೆದರ್ ಇಟ್ ಮೇ ಬಿ ಪಬ್ಲಿಕ್ ಸ್ಕೂಲ್ಸ್ ಆರ್ ಪ್ರೈವೇಟ್ ಸ್ಕೂಲ್ಸ್, ಬೋತ್ ಸ್ಕೂಲ್ಸ್ ಹ್ಯಾವ್ ಫ್ರೀ ಎಜುಕೇಷನ್. ಸರ್ಕಾರನೇ ಎಜುಕೇಷನ್ ಮಾತ್ರ ಫ್ರೀ ಅಲ್ಲ, ಆ ಮಕ್ಳುಗಳಿಗೆ ಊಟನೂ ಫ್ರೀ, ಶಿಕ್ಷಣ ಫ್ರೀ, ಮತ್ತು ಶಾಲೆಗೆ ಹೋಗಿ ಬರೋದಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನೂ ಫ್ರೀ. ಹಾಗಾಗಿ ಅಲ್ಲಿ ಜನಕ್ಕೆ ಶಿಕ್ಷಣ ಹೊರೆ ಅಂತ ಅನಿಸಲ್ಲ, ಲಕ್ಷಾಂತರ ರೂಪಾಯಿ ಕೊಡಬೇಕು ಅನ್ನೋದೇನಿಲ್ಲ. ಬಟ್ ಎಲ್ಲ ಮಕ್ಕಳು ಫೀಸ್ನು ಸರ್ಕಾರನೇ ಕಟ್ಟುತ್ತೆ. ಗೌರ್ಮೆಂಟ್ ಸ್ಕೂಲ್ಸ್ಗೂ ಸರ್ಕಾರ ಕಟ್ಟುತ್ತೆ, ಪ್ರೈವೇಟ್ ಸ್ಕೂಲ್ಸ್ಗೂ ಸರ್ಕಾರನೇ ಕಟ್ಟುತ್ತೆ. ಆ ಸ್ಕೂಲ್ಸ್ ಅವ್ರದ್ದು ಏನು ಪಾಲಿಸೀಸ್ ಇರುತ್ತೆ ಅದು ಒಂದು ಎಕನಾಮಿಕಲ್ ಫ್ರೀಡಮ್ ಇರುತ್ತೆ. ಫೀಸ್ ಇಲ್ಲ ಅಂದ ತಕ್ಷಣ ಸ್ಕೂಲವರು ಏನು ಬೇಕಾದ್ರೂ ಇನೋವೇಟಿವ್ ಆಗಿ ಮಾಡ್ತಾರೆ. ಒಂದಕ್ಕೊಂದು ಇಲ್ಲಿ ನಮ್ಮಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಅಂತ ಒಂದು ಬೋರ್ಡ್ ಎಕ್ಸಾಮ್ ಬರುತ್ತೆ, PUC ಅಂತ ಬೋರ್ಡ್ ಎಕ್ಸಾಮ್ ಬರುತ್ತೆ, ನೀಟು CET ಆ ಥರ. ಅಲ್ಲಿ ಆ ಥರ ಒಂದು ಸ್ಟ್ಯಾಂಡರ್ಡೈಸ್ಡ್ ನ್ಯಾಷನಲ್ ಎಕ್ಸಾಮ್ಸ್ಗಳಿರೋಲ್ಲ. ಆ ಶಾಲೆಗೆ ತಕ್ಕಂಗೆ ಅವ್ರಿಗೆ ಬೇಕಾದಾಗೆ ಅವ್ರು ಮಾಡ್ಕೊಳ್ತಾರೆ. ಮತ್ತು ನಾವಿಲ್ಲಿ ಒಂದು ಕ್ವಶನ್ ಪೇಪರ್ ಮಾಡಿ ಎಲ್ಲ ಮಕ್ಳಿಗೂ ಅದನ್ನೇ ಕೊಡ್ತೀವಿ. ಅಲ್ಲಿ ಆ ಥರ ಏನಿಲ್ಲ, 10 ಕ್ವಶನ್ ಪೇಪರ್ ಮಾಡಿ 10 ಮಕ್ಳು ಕೊಡ್ತಾರೆ. ಅದು ಡಿಪೆಂಡ್ಸ್ ಅಪಾನ್ ದ ಕ್ಲಾಸ್ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ಗಳು. ಅದು ಒಂದು ಇಷ್ಟ ಆಯಿತು. ಇಲ್ಲಿ ನಮ್ಮಲ್ಲಿ ಕಾಂಪಿಟೇಷನ್ನ ಬಿಲ್ಡ್ ಮಾಡ್ತೀವಿ ಎವ್ರಿ ಇಯರು. ಈಗ FA1 ಆಯಿತು, ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಆಯಿತು ಅಂದ ತಕ್ಷಣ ಮಾರ್ಕ್ಸ್ ಅಬ್ಸ್ಟ್ರಾಕ್ಟ್ ತರಿಸ್ಕೊಳ್ತೀವಿ, ಟ್ಯಾಲಿ ಮಾಡ್ತೀವಿ, ಟಾಪ್ 10 ಸ್ಟೂಡೆಂಟ್ಸ್ ಯಾರು ಅಂತ ನೋಡ್ತೀವಿ. ಅದು ನಮ್ಮ ಸ್ಕೂಲ್ ಅಂತಲ್ಲ, ಎಲ್ಲ ಸ್ಕೂಲ್ಸ್ಗಳಲ್ಲೂ ಅದೇ ಥರ ಆಗುತ್ತೆ. ಬಟ್ ಅಲ್ಲ ಆ ಥರ ಅಲ್ಲಿ ಕಾಂಪಿಟೇಷನ್ನೇ ಇಲ್ಲ. ಅಲ್ಲಿ ಕಾಂಬಿನೇಷನ್ ಓವರ್ ಕಾಂಪಿಟೇಷನ್. ನಮ್ಮಲ್ಲಿ ಕಾಂಪಿಟೇಷನ್ ಇಂಡಿವಿಜುವಾಲಿಟಿ, ಈಗ ಅವನಿಗಿಂತ ನೀನು ಜಾಸ್ತಿ ಬರಬೇಕು ಅನ್ನೋದು ಪೇರೆಂಟ್ಸ್ಗೂ ಇರುತ್ತೆ, ನಮಗೂ ಇರುತ್ತೆ, ಮಕ್ಳುಗಳಿಗೂ ಇರುತ್ತೆ. ಬಟ್ ಫಿನ್ಲ್ಯಾಂಡಲ್ಲಿ ಆ ಥರ ಇರೋಲ್ಲ ಸರ್. ಏನೇ ಅಂದರೆ ಈಗ ಒಂದು ಡಿಸೈನ್ ಥಿಂಕಿಂಗ್ ಕೊಡ್ತಾರೆ, ಒಂದು ಟೀಮಾಗಿ ಅಸೆಸ್ಮೆಂಟ್ಸ್ಗಳನ್ನ ಮಾಡ್ತಾರೆ. ಇಂಡಿವಿಜುವಲ್ ಅಸೆಸ್ಮೆಂಟ್ಸ್ ರೈಟಿಂಗಲ್ಲಿದ್ದರೂ ಕೂಡ ಟೀಮ್ ಅಸೆಸ್ಮೆಂಟ್ಸ್ ಪ್ರಾಕ್ಟಿಕಲಲ್ಲಿ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಕಾಂಪಿಟೇಷನ್ಸ್ಗಳು ಜಾಸ್ತಿ, ಅಲ್ಲಿ ಕಾಂಪಿಟೇಷನ್ ಇರಲ್ಲ. ಕಾಂಬಿನೇಷನಲ್ಲಿ ಓದ್ಕೊಂಡು ಹೋಗ್ತಾರೆ ಮಕ್ಳುಗಳು. ಒಂದು ಟೀಮ್ ಮಾಡ್ತಾರೆ, ಆ ಟೀಮ್ಗೆ ಒಂದು ಅಸೆಸ್ಮೆಂಟ್ ಕೊಡ್ತಾರೆ, ಆ ಪ್ರಾಜೆಕ್ಟ್ ವರ್ಕ್ ಅಂತಾರಲ್ಲ ಆ ಥರ. ಬಟ್ ಅಕಾಡೆಮಿಕಲ್ಲಿ ವರ್ಕ್ಗಳು ಮಾಡ್ತಾರೆ. ಆಮೇಲೆ ಮಾಡಿದ್ದ ಎಕ್ಸ್ಪರಿಮೆಂಟ್ಸ್ಗಳನ್ನೇ ಪ್ರತಿ ಸತಿ ಮಾಡಲ್ಲ, ಹೊಸ್ದಾಗಿ ಒಂದು ಮಾಡ್ತಾರೆ. ಮೋಸ್ಟ್ಲಿ ಈ ಇನ್ನೋವೇಷನ್ನು ಯಾವ ರೀತಿ ಬಂದಿದ್ದು ಅಂತ ಇದು ನನ್ನ ಗ್ರಹಿಕೆ ಅಷ್ಟೇ. ಈ ನೋಕಿಯಾ ಕಂಪನಿ ಭಾಳ ಫೇಮಸ್ ಆಗಿತ್ತು ಫಿನ್ಲ್ಯಾಂಡಲ್ಲಿ, ಹ್ಯಾಂಡ್ಸೆಟ್ಟು. ಬಟ್ ಅದರಲ್ಲಿ ಏನೂ ನ್ಯೂನತೆಗಳಿರಲಿಲ್ಲ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿತ್ತು, ಇನ್ಕಮಿಂಗ್ ಔಟ್ ಗೋಯಿಂಗು ಚೆನ್ನಾಗಿರ್ತಿತ್ತು, ಹ್ಯಾಂಡಿ ಆಗಿತ್ತು, ಸ್ಟರ್ಡಿ ಆಗಿತ್ತು. ಆದರೂ ಒಂದು ಹಲವಾರು ವರ್ಷಗಳ ನಂತರ, ಒಂದು ದಶಕದ ನಂತರ ಬಾಕ್ಲಾಕೋ ಪರಿಸ್ಥಿತಿ ಬಂತು. ಅದು ಯಾಕೆ ಅಂತಂದರೆ ಆ್ಯಂಡ್ರಾಯ್ಡಿಗೆ ಅವರು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಮೋಸ್ಟ್ಲಿ ಅದರಿಂದ ಪಟ ಕಲ್ತಿದ್ದಾರೆ ಅನಿಸುತ್ತೆ ಫಿನ್ಲ್ಯಾಂಡವರು. ನೋಕಿಯಾ ಬರೋಕ್ಕಿಂತ ಮುಂಚೆನೂ ಫಿನ್ಲ್ಯಾಂಡಲ್ಲಿ ಎಜುಕೇಷನ್ ಚೆನ್ನಾಗಿತ್ತು. ಬಟ್ ನೋಕಿಯಾ ಕಂಪ್ನಿಯಿಂದ ಅವ್ರು ಕಲ್ತ್ಕೊಂಡಿರೋದು ಏನು ಅಂತ ಅನಿಸುತ್ತೆ ಅಂದರೆ, ನಾವು ಹೊಸತನಕ್ಕೆ ಅಡಾಪ್ಟ್ ಆಗಲಿಲ್ಲ ಅಂದರೆ ನೋಕಿಯಾ ಫೋನ್ ಥರ ಆಗ್ಬಿಡ್ತೀವಿ ಅಂತ ಮೋಸ್ಟ್ಲಿ ಯಾರು ಪ್ರಿನ್ಸಿಪಲ್ಸ್ಗಳಿಗೆ ಅನಿಸಿರುತ್ತೆ, ಅಥವಾ ಎಜುಕೇಷನ್ ಮಿನಿಸ್ಟರ್ಸ್ಗಳಿಗೆ ಅನಿಸಿರುತ್ತೆ. ಹಾಗಾಗಿ ಹಿಂದಿನ ದಿನಗಳಲ್ಲಿ ಇದ್ದಿದ್ದು ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮ್ಗಿಂತ ಇತ್ತೀಚೆಗೆ ಮಾಡ್ರನ್ ಸ್ಕೂಲಿಂಗಲ್ಲಿ ಸಾಕಷ್ಟು ಬದಲಾವಣೆಗಳು ತಂದಿದ್ದಾರೆ, ಸುಮಾರು ಇಂಪ್ಲಿಮೆಂಟೇಷನ್ಸ್ಗಳು ಮಾಡ್ತಿದ್ದಾರೆ. ಅದು ಎಲ್ಲದನ್ನೂ ಅವರು PISA ರ್ಯಾಂಕಿಂಗ್ನ ಗಮನದಲ್ಲಿ ಇಟ್ಕೊಂಡೇ ಮಾಡ್ತಾ ಹೋಗ್ತಾರೆ. ಆ ಥರ ಫಿನ್ಲ್ಯಾಂಡಲ್ಲಿ ಎಜುಕೇಷನ್ ಸಿಸ್ಟಮ್ಮು ಎವ್ರಿ ಇಯರ್ ಏನಾದ್ರು ಇನೋವೇಷನ್ಸ್ಗಳನ್ನ ಆಯಾ ಪ್ರಿನ್ಸಿಪಲ್ಸ್ಗಳು ಆಯಾ ಶಾಲೆಗೆ ತಕ್ಕಂಗೆ R&D ಮಾಡಿ ಇಂಪ್ಲಿಮೆಂಟ್ಗಳು ಮಾಡ್ತಾರೆ. ಎರಡನೇದು, ಫಿನ್ಲ್ಯಾಂಡಲ್ಲಿ ಈಗ ನಮ್ಮಲ್ಲಿ ಮೋಸ್ಟ್ ಬ್ರಿಲಿಯಂಟ್ಸ್ ಅಂತ ಯಾರು ಡಿಸೈಡ್ ಆಗ್ತಾರೆ ಆಫ್ಟರ್ PUC, ಅವರೆಲ್ಲ ನೀಟ್ಗೆ ಹೋಗ್ತಾರೆ, ಇಲ್ಲ JEಗೆ ಹೋಗ್ತಾರೆ, ಇಲ್ಲ CET ಬರೀತಾರೆ. ಕಾಮೆಡಿಕೆಯಲ್ಲಿ ಒನ್ ಫೈನ್ ಡೇ ದೇ ವಿಲ್ ಬಿಕಮ್ ಗುಡ್ ಇಂಜಿನಿಯರ್ಸ್ ಆರ್ ಗುಡ್ ಡಾಕ್ಟರ್ಸ್ ಆ ಥರ. ಅಂದರೆ ಕ್ರೀಮಿ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ, ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆಫ್ ಇಂಡಿಯಾ ವಿಲ್ ಗೋ ಆನ್ ಟು ಬಿಕಮ್ ಐದರ್ ಇಂಜಿನಿಯರ್ ಆರ್ ಡಾಕ್ಟರ್. ಬಟ್ ಅಲ್ಲ ಆ ಥರ ಅಲ್ಲ ಸರ್. ಟಾಪ್ ರ್ಯಾಂಕಿಂಗ್ ಬಂದವ್ರಿಗೆ ಮಾತ್ರ ಟೀಚರ್ ಆಗೋಕ್ಕೆ ಅವಕಾಶ ಇರೋದು. ಈಗ ನಮ್ಮಲ್ಲೊಂದು ಮಾತಿದೆ, ಎಲ್ಲೂ ಸಲ್ದೇನು ಕೊನೆಗೆ BEd ಸಲ್ತಾನೆ ಅಂತ. ಅಲ್ಲ ಆ ಥರ ಅಲ್ಲ. ಅತಿ ಉತ್ತಮವಾಗಿರೋಂಥ ವಿದ್ಯಾರ್ಥಿಗಳು ಆಪ್ಷನ್ನು ಫಸ್ಟು ಟೀಚರ್ ಪೊಸಿಷನ್ಗಿರುತ್ತೆ, ನಂತರ ಬೇರೆದಕ್ಕೆ ಹೋಗ್ತಾರೆ. ಈಗ ನಮ್ಮಲ್ಲಿ ಫಸ್ಟ್ ಪ್ರಿಯಾರಿಟಿ ಡಾಕ್ಟರ್ಸಿಗೆ, MBBS ಮಾಡಬೇಕು, ಸೆಕೆಂಡ್ ಪ್ರಿಯಾರಿಟಿ ಇಂಜಿನಿಯರಿಂಗ್ ಮಾಡಬೇಕು ಅಂತಾರೆ, BE ಆರ್ BTech ಮಾಡಬೇಕು ಅಂತಾರೆ. ಅದು ಇಲ್ಲ ಏಮ್ಸ್ ಕಾಲೇಜಲ್ಲಿ ಮಾಡಬೇಕು, ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟಲ್ಲಿ ಮಾಡಬೇಕು ಅಂತಾರೆ, ಇಲ್ಲ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತಾರೆ ಕ್ರೀಮಿ ಸ್ಟೂಡೆಂಟ್ಸ್ಗಳು. ಅಲ್ಲಿ ಸಾಮಾನ್ಯವಾಗಿ ದೇ ಪ್ರಿಫರ್ ಟೀಚಿಂಗ್ ಪ್ರೊಫೆಷನ್. ಈಗ ನಮ್ಮಲ್ಲಿ ಹೆಂಗೆ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು ಅಂತಾರೆ, ಅಲ್ಲಿ ಆ ಇಕೋಸಿಸ್ಟಮ್ ಆ ಥರ ಇದೆ. ಯಾಕೆಂದರೆ ಅಲ್ಲಿ ಪರ್ಕ್ಸ್ಗಳು ಚೆನ್ನಾಗಿರುತ್ತೆ, ಟೀಚರ್ಸಿಗೆ ಸ್ಯಾಲ್ರಿ ವೈಸು ಚೆನ್ನಾಗಿರುತ್ತೆ. ಡಾಕ್ಟರ್ಸ್ ಇಂಜಿನಿಯರ್ಸ್ಗಿಂತ ಮೋಸ್ಟ್ ಪೇಯ್ಡ್ ಇರ್ತಾರೆ ಕಂಪ್ಯಾರಿಟಿವ್ಲಿ ಈ ಏಷ್ಯನ್ ಕಂಟ್ರೀಸ್.
ಅದು ಒಂದು ಎಜುಕೇಷನ್ ಸಿಸ್ಟಮ್ ಚೆನ್ನಾಗಕ್ಕೆ ಫ್ಯಾಕ್ಟರ್. ಏನೇನು ಫ್ಯಾಕ್ಟರ್ಸ್ಗಳು ಆ್ಯಡ್ ಆಗಿದೆ, ವೈ ಫಿನ್ಲ್ಯಾಂಡ್ ಈಸ್ ಪಿಜ್ಜಾ ರ್ಯಾಂಕಿಂಗ್ ಟಾಪ್ 5 ಟಾಪ್ 10 ಒಳಗಿದೆ ಅನ್ನೋ ಇದು ಒಂದು. ಫ್ರೀ ಎಜುಕೇಷನ್ ಕೊಡ್ತಾರೆ ಆ ಮಕ್ಳುಗಳಿಗೆ, ಫ್ರೀ ಟ್ರಾನ್ಸ್ಪೋರ್ಟೇಷನ್ನು, ಫ್ರೀ ಫುಡ್ಡು, ಪ್ಲಸ್ ದ ಮೋಸ್ಟ್ ಕ್ರೀಮಿ ಬ್ರೈನ್ ಆಫ್ ಫಿನ್ಲ್ಯಾಂಡ್ ವಿಲ್ ಟ್ರೈ ಟು ಬಿಕಮ್ ಟೀಚರ್ಸ್. ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಮಕ್ಕಳುಗಳು ಬರ್ತಾರೆ ಅಲ್ಲಿ. ಇಲ್ಲಿ ನಮ್ಮಲ್ಲಿ ಕೆಲವು ಫ್ರೀ ಬೀಸ್ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ಗಳಾಗೋದು, ಟೀಕೆಗಳು ವ್ಯಕ್ತ ಆಗೋದು ಎಲ್ಲ ಇದೆ. ಫಿನ್ಲ್ಯಾಂಡ್ ಅಂತ ದೇಶದಲ್ಲಿ ಅಲ್ಲಿನ ಆರ್ಥಿಕತೆ ಈ ಪೂರ್ತಿಯಾಗಿ ಎಜುಕೇಷನ್ ಫ್ರೀ ಇದೆಯಲ್ಲ, ಅದನ್ನ ಯಾವ ರೀತಿ ತಡ್ಕೊಳ್ತಾರೆ? ಇಲ್ಲ, ಅವರು ಎಜುಕೇಷನ್ ಮಾತ್ರ ಫ್ರೀ ಮಾಡಿಲ್ಲ ಸರ್. ಅಲ್ಲಿ ಯಾವ ಥರ ಅಂತಂದರೆ, ಈಗ ಪಾಪ್ಯುಲೇಷನ್ನು ಕಡಿಮೆ ಇದೆ. ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋಕ್ಕೆ ಅವ್ರು ಇನ್ನೊಂದು ಫ್ರೀ ಬಿ ಕೊಟ್ಟಿದ್ದಾರೆ. ಮಕ್ಕಳು ಮಾಡ್ಕೊಂಡ್ರೆ ದುಡ್ಡು ಕೊಡ್ತಾರೆ. ಒಂದು ಮಗು ಇದ್ರೂ ಸರ್ಟನ್ ಅಮೌಂಟ್ ಆಫ್ ಎವ್ರಿ ಇಯರ್ ಕ್ರೆಡಿಟ್ ಆಗುತ್ತೆ, ಎವ್ರಿ ಮಂತ್ ಕ್ರೆಡಿಟ್ ಆಗುತ್ತೆ. 2 ಮಕ್ಕಳಿದ್ರೆ ಈ ಥರ, 3 ಮಕ್ಕಳಿದ್ರೆ ಅದು ಎಂಟೈರ್ ಪಾಪ್ಯುಲೇಷನ್ನು ಆಲ್ಮೋಸ್ಟ್ ಒಂದು ಅರೌಂಡ್ 6 to 7 lakhs ಒಳಗಿದೆ ಫಿನ್ಲ್ಯಾಂಡಿಂದು. ಸೊ ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋಕ್ಕೂ ಫ್ರೀ ಬೀಸ್ಗಳಿದೆ, ಇರೋ ಪಾಪ್ಯುಲೇಷನ್ಗೆ ಎಜುಕೇಟ್ ಮಾಡೋಕ್ಕೂ ಫ್ರೀ ಬಿಗಳಿದೆ. ಬಟ್ ಗೌರ್ಮೆಂಟ್ GDPನೂ ಚೆನ್ನಾಗಿದೆ. ಮೋಸ್ಟ್ ಹ್ಯಾಪಿಯೆಸ್ಟ್ ಕಂಟ್ರಿ, ಕ್ರೈಮ್ ರೇಟು ಇಲ್ಲ. ನಾವು ಒಂದು 8-10 ದಿನ ಇದ್ವಿ ಫಿನ್ಲ್ಯಾಂಡ್, ಹೆಲ್ಸಿಂಕಿ ಸಿಟಿಲಿ. ಸುಮಾರು ಓಡಾಡಿದ್ವಿ. ನಮಗೇನು ವರ್ಕ್ಶಾಪು, ಸೆಮಿನಾರ್ಸ್ಗಳೆಲ್ಲ ಮಾರ್ನಿಂಗ್ 9 to 5 ಇರೋದು. ಆಫ್ಟರ್ 5 Finnish. Finnish medium. Yes. No English medium schools here. No. All subjects you teach in Finnish here. Yes, we do have some schools that teach in English, but they have to teach the Finnish curriculum. So they teach the same subjects as in the Finnish schools. But English medium. In English, yes, yes. But this school is only in Finnish medium. This school is only in Finnish. And then we have some schools in Swedish, because Swedish is the other official language. Yeah. So in almost every city you have like one school in Swedish. Can anyone can come here and can open schools in Finland? No. So Serious ಆಗಿ. yeah. Sir, in an age group below 6, Yes. 7 onwards, grade 1. ವಿ ಯೂಸ್ ಟು ಗೋ ಅರೌಂಡ್ ದ ಸಿಟಿ. ಎಲ್ಲೂ ಟ್ರಾಫಿಕ್ ಪೊಲೀಸ್ಗಳು ಇರ್ತಿರ್ಲಿಲ್ಲ. ಅಲ್ಲಿ ಏನು ಅಂತಂದರೆ ಪೆಡೆಸ್ಟ್ರಿಯನ್ಸಿಗೆ ಫಸ್ಟ್ ಇಂಪಾರ್ಟೆನ್ಸು. ಯಾರು ಒಬ್ಬ ಪಾದಚಾರಿ ರಸ್ತೆ ದಾಟಬೇಕು ಅಂತ ಹೋದಾಗ ಎಂತೆಂಥ ಟ್ರೈನ್ಗಳೆಲ್ಲ ನಿಂತ್ಕೊಳ್ಳುತ್ತೆ. ಇನ್ 2 ವೀಲರು, 4 ವೀಲರು, ಟ್ರಕ್ಕು ಎಲ್ಲ ನಿಲ್ಲಿಸಿ ವಿಶ್ ಮಾಡಿ ಕಳಿಸ್ತಾರೆ ಅವ್ನು ಕ್ರಾಸ್ ಆದ್ಮೇಲೆ ಇಬ್ಬರು ವಿಶ್ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಅಡ್ಡ ಬಂದ್ಬಿಟ್ರೆ ಬಾಯಿ ಬಂದಂಗೆ ಬೈತಾರೆ, ಯಾರು ಹೊಡಿತಾರೆ, ಹಾಂಕಿಂಗೆಲ್ಲ ಇಲ್ಲ. ಅದೇ ಹ್ಯಾಪಿ ಇಂಡೆಕ್ಸ್ ಮೋಸ್ಟ್ಲಿ ಅದೇ ಅನಿಸುತ್ತೆ. ಎಲ್ಲರೂ ಭಾಳ ಖುಷಿಯಾಗಿರ್ತಾರೆ. ಕ್ರೈಮ್ ರೇಟ್ ಕಡಿಮೆ. ಆಮೇಲೆ PCಗಳೇ ಇರೋದಿಲ್ಲ ಅಲ್ಲಿ. ಪೊಲೀಸು ಕಾನ್ಸ್ಟೇಬಲ್ಸ್ಗಳಾಗಲಿ, ಟ್ರಾಫಿಕ್ ಪೊಲೀಸ್ಗಳಾಗಲಿ ಎಲ್ಲೂ ಕಾಣಲ್ಲ. ರೋಡಲ್ಲಿ ನಿಮಗೆ ಪಕ್ಷಿಗಳು ಸಿಗುತ್ತೆ. ಅದು ಬಿಟ್ಟರೆ ಬ್ಯೂಟಿಫುಲ್ ಬಿಲ್ಡಿಂಗ್ಸು, ಇನ್ಫ್ರಾಸ್ಟ್ರಕ್ಚರ್ಗಳು, ಕ್ಲೀನ್ ಸಿಟಿ. ನಾವು ಬೆಳಗ್ಗೆ ಎದ್ದು ಕಸ ಹೆಂಗೆ ಗುಡಿಸ್ತೀವಿ, ಅಲ್ಲಿ ಬೆಳಗ್ಗೆ ಎದ್ದು ಸ್ನೋ ಗುಡಿಸ್ತಾ ಇರ್ತಾರೆ. ಸ್ಕೂಲಲ್ಲಿ ಇಲ್ಲಿ ನಮ್ಮಲ್ಲಿ ಮಕ್ಳುಗಳಿಗೆ ಕೆಲಸ ಮಾಡಿಸಿದ್ರೆ ಪೇರೆಂಟ್ಸ್ಗಳ್ದು ಏನೋ ಇರುತ್ತೆ, ಕೆಲವು ಸ್ಕೂಲಲ್ಲಿ ಇರುತ್ತೆ, ಕೆಲವು ಸ್ಕೂಲಲ್ಲಿ ಇರಲ್ಲ. ಅಲ್ಲಿ ಆ ಥರ ಅಲ್ಲ. ಬಂದ ತಕ್ಷಣ ಮಕ್ಳುಗಳು ಸ್ನೋ ಗುಡಿಸ್ತಾರೆ. ಆಲ್ಮೋಸ್ಟ್ ವರ್ಷದಲ್ಲಿ ಒಂದು 6 to 8 ತಿಂಗಳು ಸ್ನೋ ಬೀಳ್ತಿರುತ್ತೆ. ಬಂದ ತಕ್ಷಣ ಅವರು ಡೆಸ್ಕ್ ಮೇಲೆಲ್ಲ ಸ್ಲೋ ಬಿದ್ದಿರುತ್ತೆ, ಕಿಟಕಿ ತೆಗೆದು ಹೋಗಿದ್ದಾರೆ, ರೂಫ್ ಟಾಪಲ್ಲೆಲ್ಲ ಬಿದ್ದಿರುತ್ತೆ, ಪಾರ್ಕಿಂಗ್ ಲಾಟಲ್ಲಿ ಬಿದ್ದು. ಫೀಲ್ಡ್ ಮೇಯ್ನ್ ಮಕ್ಕಳು ಫೀಲ್ಡ್ ರೆಡಿ ಮಾಡ್ಕೊಬಿಡ್ತಾರೆ ಗೇಮ್ಸ್ ಸ್ಪೀಡಲ್ಲಿ ಆಟ ಆಡೋದಕ್ಕೆ. ಸ್ನೋ ಗುಡಿಸ್ತಾರೆ. ಅದೆಲ್ಲ ಅಪಾರ್ಟ್ ಫ್ರಮ್ ದ ಅಕಾಡೆಮಿಕ್ಸಲ್ಲಿ ಯಾಕೆ ಮಕ್ಕಳು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅಂದರೆ, ಒನ್ ಇಸ್ ಬಿಕಾಸ್ ಆಫ್ ದಟ್ ನ್ಯಾಷನಲ್ ಪಾಲಿಸೀಸ್ ಆ್ಯಂಡ್ ದ ಪ್ರಿನ್ಸಿಪಲ್ಸ್ ಹ್ಯಾವ್ ದ ಡಿಸ್ಕ್ರೀಟ್ ಪವರ್ ಟು ಮೇಕ್ ದೇರ್ ಓನ್ ಪಾಲಿಸೀಸ್. ಆಮೇಲೆ ಕಾಂಪಿಟೇಷನ್ಸ್ಗಳು ಕಡಿಮೆ, ಕಾಂಬಿನೇಷನಲ್ಲಿ ಓದೋದು ಜಾಸ್ತಿ. ಆಮೇಲೆ ದೇರ್ ಇಸ್ ನೋ ಎನಿ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್, ಸ್ಟ್ಯಾಂಡರ್ಡ್ ಅಸೆಸ್ಮೆಂಟ್ಸ್ಗಳು ಇರಲ್ಲ. ಸ್ಟ್ಯಾಂಡರ್ಡ್ ಅಸೆಸ್ಮೆಂಟ್ ನಮ್ಮಲ್ಲಿ ಇದೆಯಲ್ಲ SSLC. ಸರ್, ಅದೇ ಇಲ್ಲದೇ ಅವ್ರು ಎಜುಕೇಟೆಡ್ ಅಂತ ಹೆಂಗೆ ತೀರ್ಮಾನ ಮಾಡೋದು? ಸ್ಕೂಲ್ಸ್ ವಿಲ್ ಸರ್ಟಿಫೈ ಅಷ್ಟೇ. ದೇರ್ ಇಸ್ ನೋ ಎನಿ ಟೆಸ್ಟಿಂಗ್ ಬಾಡಿ. ಈಗ ನಮ್ಮಲ್ಲಿ ಎಕ್ಸಾಮಿನೇಷನ್ ಬೋರ್ಡ್ಗಳಿದೆ, ಅಲ್ಲ ಆ ಥರ ಇರೋದಿಲ್ಲ. ಸ್ಕೂಲೇ ಸರ್ಟಿಫೈ ಮಾಡುತ್ತೆ. ಸ್ಕೂಲಿಂಗ್ ಅಪ್ ಟು 10th standard. ಬೋರ್ಡ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಮಾಡೋದಾಗಲಿ. ಆಮೇಲೆ ಇಲ್ಲಿ ನಮ್ಮಲ್ಲಿ ಮೇಜರ್ ನೀವು ನೋಡಿ 1 to 10th ಈಗ ಪ್ರೀ ಸ್ಕೂಲು ಇದೆ, ಬೇಬಿ ಸಿಟ್ಟಿಂಗು, LKG UKG, 1st standard to 10th standard, ಫಸ್ಟ್ PU, ಸೆಕೆಂಡ್ PU. ಐ ಆಮ್ ಟಾಕಿಂಗ್ ಅಬೌಟ್ ಕರ್ನಾಟಕ ಸ್ಟೇಟ್. ಇದು 3 + 10 + 2 ಅಲ್ಲಿಗೆ 13 + 2 15 years. 15 years ನಾವು ಮಕ್ಕಳನ್ನ
ವಿ ವಿಲ್ ಪ್ರಿಪೇರ್ ಓನ್ಲಿ ಫಾರ್ ಬೋರ್ಡ್ ಎಕ್ಸಾಮಿನೇಷನ್. ಅದಕ್ಕೊಂದು ಬ್ಲೂ ಪ್ರಿಂಟ್ ಇದೆ, ಇಷ್ಟನ್ನೇ ಕಲಿಸ್ಬೇಕು, ಇಷ್ಟು MCQs ಬರುತ್ತೆ, ಇಷ್ಟು ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, ಇಷ್ಟು ಇಂಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, ಈ ಪ್ರಿಸ್ಕ್ರೈಬ್ಡ್ ಬುಕ್ಕಲ್ಲಿ ನಿಮಗೆ ಕ್ವಶನ್ಸ್ಗಳು ಫ್ರೇಮ್ ಮಾಡ್ತೀವಿ ಅಂತ ಪುಸ್ತಕ ಕೊಡ್ತಾರೆ. ಅದು ಸಾಮಾನ್ಯವಾಗಿ ನಡ್ಕೊಂಬಂದಿದೆ. 15 ವರ್ಷ ಅವನನ್ನ SSLC ಎಕ್ಸಾಮ್ ಬರೆಯೋದಕ್ಕೋಸ್ಕರನೇ PUC ಎಕ್ಸಾಮ್ ಬರೆಯೋದಕ್ಕೋಸ್ಕರ ಮಾಡ್ತೀವಿ. ಬಟ್ ಐರಾನಿ ಏನು ಅಂತಂದರೆ PUC ನಂತರ ಮಕ್ಕಳು ಬರೆಯೋದು CET, ನೀಟು, JEE. ಅದಕ್ಕೆ ನಾವು 15 ವರ್ಷ ಮಕ್ಕಳನ್ನ ಪ್ರಿಪೇರೇ ಮಾಡಲ್ಲ. ನಾವು ಬೇಬಿ ಸಿಟ್ಟಿಂಗಿಂದ ಹಿಡಿದು ಸೆಕೆಂಡ್ PUC ತನಕ ಬರೀ ವಿ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೇಲೆ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ನೀವು ನೀಟಲ್ಲಾಗಲಿ CETಲಾಗಲಿ JEEಲಾಗಲಿ ಮತ್ತು ನೆಗೆಟಿವ್ ಮಾರ್ಕಿಂಗು ತಪ್ಪು ಬರೋದ್ರ ನಮ್ಮಲ್ಲಿ ಏನು ಮಾರ್ಕ್ಸ್ ಕಟ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ನೆಗೆಟಿವ್ ಆಗೋದಿಲ್ಲ. ಈ ನೀವು CETಗೆ ಹೋದ ತಕ್ಷಣ ನೆಗೆಟಿವ್ ಮಾರ್ಕಿಂಗ್ ಬರುತ್ತೆ, JEEಗೆ ಹೋದ ತಕ್ಷಣ ನೆಗೆಟಿವ್ ಮಾರ್ಕಿಂಗ್ ಬರುತ್ತೆ, ಮಕ್ಕಳು ಅಟೆಂಡ್ ಮಾಡೋಕ್ಕೆ ಭಯ ಆಗುತ್ತೆ. ಆ ಥರ ಒಂಥರ ಫೋಬಿಯಾ ಕ್ರಿಯೇಟ್ ಆಗಿಬಿಡುತ್ತೆ ಮಕ್ಳುಗಳಿಗೆ. ಆ ಥರ ಸ್ಟ್ಯಾಂಡರ್ಡೈಸ್ಡ್ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ಸ್ಗಳು ಇರೋದಿಲ್ಲ ಅಲ್ಲಿ. ಈಗ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ಗೆ ಅಂದರೆ ಆ ಮೆಡಿಕಲ್ ಕಾಲೇಜವರು ಒಂದು ಎಂಟ್ರೆನ್ಸ್ ಕೊಡ್ತಾರೆ, ಆ ಎಂಟ್ರೆನ್ಸ್ ಯಾರು ಥ್ರೂ ಆಗ್ತಾರೆ ಅವ್ರು ಅಡ್ಮಿಷನ್ಸ್ಗಳಾಗ್ತಾರೆ ಅಲ್ಲಿ. ಈಗ ನಮ್ಮಲ್ಲಿ ಈಗ ಹಿಮ್ಸಿಗೆ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತಂದರೆ ಎಷ್ಟು ರೈಟ್ ನೀಟ್ ಎಕ್ಸಾಮಿನೇಷನ್ ಆ್ಯಂಡ್ ಎಷ್ಟು ಕ್ರ್ಯಾಕ್ ನೀಟ್ ಎಕ್ಸಾಮಿನೇಷನ್, ದೆನ್ ಅಕಾರ್ಡಿಂಗ್ ಟು ರ್ಯಾಂಕಿಂಗ್ ದೇ ವಿಲ್ ಪ್ರಿಫರ್. ಅದು ಯಾರು ಹಾಸನ ಹುಡ್ಗಂಗೆ ಹಾಸನಲ್ಲೇ ಸಿಗಬೇಕು ಅಂತಿಲ್ಲ, ಜಮ್ಮು ಕಾಶ್ಮೀರಲ್ಲಾದ್ರೂ ಸಿಗುತ್ತೆ, ಕನ್ಯಾಕುಮಾರಿಲಾದ್ರೂ ಸಿಗುತ್ತೆ, ಇಲ್ಲ ಬೇರೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಅಲ್ಲ ಆ ಥರ ಅಲ್ಲೂ ಯಾರು ಯಾವ ಕಾಲೇಜ್ ಬೇಕಾದ್ರೂ ಸೇರ್ಬೋದು. ಬಟ್ ದ ಕಾಲೇಜಸ್ ದೇ ಹ್ಯಾವ್ ದೇರ್ ಓನ್, ಆಲ್ ಕಾಲೇಜಸ್ ಆರ್ ಅಟಾನಮಸ್. ಆ ಥರ ನ್ಯಾಷನಲೈಸ್ಡ್ ಬಾಡಿಯಿಂದನೇ ನೀನು ಸೀಟ್ ಅಲಾಟ್ ಮಾಡಿಸ್ಕೊಂಡು ಬರಬೇಕು ಅನ್ನೋದೇನಿರೋದಿಲ್ಲ. ಯಾರು ಎಲ್ಲಿ ಬೇಕಾದರೂ ಹೋಗಿ, ಈಗ ನಮ್ಮವರು ಹೋಗಿ ಅಡ್ಮಿಷನ್ ಆಗ್ಬೋದಲ್ಲಿ. ಇದರ್ ಇನ್ಫ್ಯಾಕ್ಟ್ ಇಂಡಿಯನ್ ಸ್ಟೂಡೆಂಟ್ಸ್, ಇಂಡಿಯನ್ ಟೀಚರ್ಸ್ ಆರ್ ದೇರ್, ಪಾಕಿಸ್ತಾನ್ ಸ್ಟೂಡೆಂಟ್ಸ್, ಪಾಕಿಸ್ತಾನ್ ಟೀಚರ್ಸ್ ಆರ್ ದೇರ್. ಮೋಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಯಾರ್ಯಾರು ಇದ್ದಾರೆ ಆಲ್ಮೋಸ್ಟ್ ಫಿನ್ಲ್ಯಾಂಡಲ್ಲಿ ಇದ್ದಾರೆ. ಈಗ IT ಹಬ್ಬು ಕೂಡ ಅದು. The principals and all of us teachers, thank you so much for coming. This has been a very enriching experience for us, and we hope you have enjoyed your stay, and we hope also that you have enjoyed Finland, and that there is some new learning and some good experiences you can take back to your home country. Thank you. ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೆಲ್ಲ ಇದ್ದಾರೆ. ಈಗ ನಮ್ಮ ಸ್ಕೂಲಿಂದನೇ ಒಂದು ಮಗು, ಸ್ಕಾಲರ್ಸ್ ವರ್ಲ್ಡ್ ಸ್ಕೂಲ್ ಮಗು ಈಗ ಓದ್ತಿತ್ತು. ಈಗ ತಂದೆಗೆ ಫಿನ್ಲ್ಯಾಂಡಲ್ಲಿ ಕೆಲಸ ಸಿಕ್ಕಿದೆ ಅಂತ ಆ ಸ್ಕೂಲಿಗೆ ಬಂದು ಹೇಳ್ಬಿಟ್ಟು ಹೋದರು. ಈಗ ಮಗು ಅಲ್ಲಿ ಫಿನ್ಲ್ಯಾಂಡಿಗೆ ಮೋಸ್ಟ್ಲಿ ಆ ಮಗುಗೇನು ತೊಂದರೆ ಆಗಲ್ಲ. ನಾವು ಆಲ್ಮೋಸ್ಟ್ ಫಿನ್ಲ್ಯಾಂಡ್ ಕರಿಕ್ಯುಲಮ್ ಥರನೇ ಫಾಲೋ ಮಾಡ್ತಿರೋದ್ರಿಂದ ಅಲ್ಲಿಗೇನು ಹೊಸದು ಅಂತ ಅಡಾಪ್ಟಬಿಲಿಟಿ ಬೇಗ ಬರುತ್ತೆ ಮಕ್ಕಳುಗಳಿಗೆ. ಆ ಥರ ಅಲ್ಲಿ ಪ್ರಾಕ್ಟಿಕಲಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಥಿಯರಿಟಿಕಲ್ಗಿಂತ. ಆಮೇಲೆ ಅಲ್ಲಿ ನಾನು ಇನ್ನೊಂದು ನೋಡಿದ್ದೇನೆಂದ್ರೆ 7th ಸ್ಟ್ಯಾಂಡರ್ಡ್ಲಿರೋ ಟೆಕ್ಸ್ಟ್ ಬುಕ್ಕೇ 8th ಸ್ಟ್ಯಾಂಡರ್ಡ್ಲಿರುತ್ತೆ. ಈ ನಮ್ಮಲ್ಲಿ ಆ ಥರ ಒಂದು ICSEಲಿ ಆ ಥರ ಇದೆ. ICSE ಬೋರ್ಡಲ್ಲಿ 9th ಸ್ಟ್ಯಾಂಡರ್ಡ್ಗಿರೋ ಟೆಕ್ಸ್ಟ್ ಬುಕ್ಕೇ 10th ಸ್ಟ್ಯಾಂಡರ್ಡ್ಗೂ ಇದೆ. ಇಂಗ್ಲೀಷ್ ಕನ್ನಡ ಮಾತ್ರ, PCMB ಚೇಂಜ್ ಆಗುತ್ತೆ. ಅಲ್ಲಿ ಆ ಥರ ಪ್ರೈಮರಿ ಎಜುಕೇಷನಿಂದನೇ ಇದೆ. 2 ವರ್ಷ 3 ವರ್ಷ ಒಂದೊಂದೇ ಬುಕ್ನೇ ಓದ್ತಾರೆ ಮಕ್ಕಳು. ಆವಾಗ ಆ ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಧಾವಂತ ಇರಲ್ಲ ಮಕ್ಕಳಿಗೆ, ಟೀಚರ್ಸ್ಗಳಿಗೆ. ಈ ಶೆಡ್ಯೂಲ್ ಟೈಮ್ ಒಳಗಡೆ ಇಷ್ಟು ಮಾಡಬೇಕು, ಲೆಸನ್ ಪ್ಲಾನ್ಸ್ಗಳು ಇಷ್ಟು ಅಕಾರ್ಡಿಂಗ್ ಟು ನಮ್ಮ ಟ್ರೈಮಿಸ್ಟರು, ಸೆಮಿಸ್ಟರು, ಆ್ಯನ್ಯಲ್ ಸ್ಕೀಮ್ ಮೇಲೆ ಲೆಸನ್ ಪ್ಲಾನ್ಸ್ ಮಾಡಬೇಕು. ಅದು ನೀವು ಒಂದು ಬುಕ್ ಕೊಟ್ಟು 2 ವರ್ಷ ಟೈಮ್ ಕೊಟ್ಟರೆ ನಮ್ಮ ಟೀಚರ್ಸ್ಗಳು ಅದ್ಭುತವಾಗಿ ಮಾಡ್ತಾರೆ. ಇನ್ನೂ ಸಮಯ ಕಡಿಮೆ ಇರುತ್ತೆ. ಮತ್ತು ನಮ್ಮಲ್ಲಿ ಯಾಕೆ ಅಷ್ಟು ಸಿಲೆಬಸ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಅಂದರೆ ಮೆಜಾರಿಟಿ ನವೆ ಡೇಸ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ನೀಟ್ ಆ್ಯಂಡ್ JEE. ಅದರ್ ದ್ಯಾನ್ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ ನಮ್ಮ ಬುದ್ಧಿವಂತ ಮಕ್ಕಳು ಹೋಗ್ತಾ ಇಲ್ಲ. ಬುದ್ಧಿವಂತಿಕೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಈಗ ಒಳ್ಳೆ ಜರ್ನಲಿಸ್ಟ್ ಇರಬೇಕು, ಬುದ್ಧಿವಂತ ಜರ್ನಲಿಸ್ಟ್ ಇರಬೇಕು, ಬುದ್ಧಿವಂತ ಇಂಜಿನಿಯರ್ ಹೆಂಗೆ ಬುದ್ಧಿವಂತ ಡಾಕ್ಟರ್ ಹೆಂಗೆ ಇರ್ತಾರೆ ಆ ಥರ ಬುದ್ಧಿವಂತ ಕಾರ್ಪೆಂಟ್ರು ಇರಬೇಕು, ಬುದ್ಧಿವಂತ ಬಸ್ ಡ್ರೈವರ್ ಇರಬೇಕು, ಬುದ್ಧಿವಂತ ಪೈಲಟ್ ಇರಬೇಕು, ಆ ಥರ ಬುದ್ಧಿವಂತ ಟೀಚರ್ಸ್ಗಳಿರಬೇಕು. ಆ ಥರ 36 ಡೊಮೈನ್ ಬೇರೆ ಬೇರೆ ಇದೆ. ನಮ್ಮ ಮಿನಿಸ್ಟ್ರಿ ತಗೊಂಡ್ರೆ 36 ಡಿಪಾರ್ಟ್ಮೆಂಟ್ ಇದೆ. ಆ 36 ಡಿಪಾರ್ಟ್ಮೆಂಟಲ್ಲಿ ನೀವು ಬರೀ ಇಂಜಿನಿಯರಿಂಗು, ಮೆಡಿಕಲ್ ಬರೋದು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಮಾತ್ರ ಬುದ್ಧಿವಂತ ಇಟ್ಕೊಂಡು ದಡ್ರನ್ನೆಲ್ಲ ಮಿಕ್ಕಿದ್ದಕ್ಕೆ ಹಾಕಿದ್ರೆ ಹೆಂಗೆ ಸರ್ಕಾರ ನಡೆಸೋದ್ರಲ್ಲಿ ಏರುಪೇರಾಗುತ್ತೆ. ಅದೇ ಥರ ಒಂದು ಸೊಸೈಟಿ ಅಂದ ತಕ್ಷಣ ಬುದ್ಧಿವಂತರು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದು ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮಲ್ಲಿ ಬುದ್ಧಿವಂತರೆಲ್ಲ ದೇ ಆರ್ ಚಾನಲೈಸಿಂಗ್ ಓನ್ಲಿ ಫಾರ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್.